ಮುಂದೆ BL ಶಂಕರ್ ಸರ್ ನಮ್ಮೆಲ್ಲರನ್ನ ಕುರಿತು ಮಾತನಾಡಲಿದ್ದಾರೆ. ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾದಂಥ ಆದರಣೀಯ ಶ್ರೀ BL ಶಂಕರರವರು ಚಿತ್ರರೇಖೆಗಳಲ್ಲಿ ಚಿಂತನೆಯ ಚೈತನ್ಯವನ್ನು, ವರ್ಣ ವಿನ್ಯಾಸಗಳಲ್ಲಿ ಜೀವನ ದರ್ಶನವನ್ನು, ಕಲಾ ಸೃಷ್ಟಿಯಲ್ಲಿ ಭಾರತೀಯ ಸಂಸ್ಕೃತಿಯ ಅಮರ ಸ್ಪಂದನವನ್ನು ಸಾಕಾರಗೊಳಿಸಿರುವವರು. ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿ ಪರಿಷತ್ತಿನ ಮುಖೇನ ಚಿತ್ರಕಲೆ, ಶಿಲ್ಪಕಲೆ, ಜನಪದೀಯ, ಸಮಕಾಲೀನ, ಸೃಜನಶೀಲ ಕಲಾ ಪ್ರಸರಣಗಳಲ್ಲಿ ಅನನ್ಯ ಪರಿಶ್ರಮವನ್ನು ಸಲ್ಲಿಸುತ್ತಾ ಅರ್ಹ ಕಲಾವಿದರಿಗೆ ಪ್ರೋತ್ಸಾಹವನ್ನು, ಮಾರ್ಗದರ್ಶನವನ್ನು ಒದಗಿಸುತ್ತಿದ್ದಾರೆ. ಅವರಿಗೆ ಗೌರವದ ಸ್ವಾಗತ ವೇದಿಕೆಯ ಈ ಬದಿಗೆ. ಎಲ್ರಿಗೂ ನಮಸ್ಕಾರ. ಇಷ್ಟೊಂದು ಜನ ವಿದ್ವಾಂಸರ ನಡುವೆ ನನ್ನೊಬ್ಬ ವಿದ್ಯಾರ್ಥಿಯನ್ನು ತಂದು ನಿಲ್ಲಿಸಿದ್ದಕ್ಕೆ ಸಹೋದರಿ ವೀಣಾ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ನನಗೆ ಕಲೀಲಿಕ್ಕೆ ಬೇಕಾದಷ್ಟು ವಿಷಯಗಳು ಇಲ್ಲಿ ಸಿಕ್ಕಿದಂಥ ಕಾರಣಕ್ಕೋಸ್ಕರ 10 ನಿಮಿಷದಲ್ಲಿ ಬನ್ನಂಜೆಯವರ ಸಮಾಜಮುಖಿ ಮುಖವನ್ನು ಪರಿಚಯ ಮಾಡಿಕೊಡೋದು ಅಂದರೆ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸಾಹಸ ಮತ್ತೊಂದಿದೆ ಅಂತ ನಾನಾದರೂ ಅಂದ್ಕೊಂಡಿಲ್ಲ. ಆದರೂ ಆ ಪ್ರಯತ್ನವನ್ನು ನಾನಿಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಬನ್ನಂಜೆಯವರ ನೆನಪನ್ನು ವಿಶ್ವ ಪರ್ಯಟನೆ ಮಾಡಿಸಿ, ವಿಶ್ವ ಎಲ್ಲ ಸುತ್ತಿ ಮತ್ತೆ ವಾಪಸ್ಸು ಬೆಂಗಳೂರಿಗೆ ಕರೆತಂದು ಗಾಯನ ಸಮಾಜದಲ್ಲಿ 3 ದಿವಸಗಳ ಕಾರ್ಯಕ್ರಮವನ್ನು ಏರ್ಪಡಿಸಿ ಎಲ್ಲ ಸುಸಂಸ್ಕೃತ ಸಜ್ಜನರನ್ನೆಲ್ಲ ಒಂದು ಕಡೆ ಸೇರಿಸಿ ಇಷ್ಟೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಕಾರ್ಯಕ್ರಮ ಮಾಡೋದು ಅಂತೇಳಂದರೆ ಅದು ಸಹೋದರಿ ವೀಣಾಗೆ ಮಾತ್ರ ಸಾಧ್ಯ ಅನ್ನೋದು ನನ್ನ ಅತ್ಯಂತ ಆತ್ಮೀಯವಾದಂಥ ಒಂದು ನಂಬಿಕೆ. ಬನ್ನಂಜೆಯವರು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡುವಂಥ ಸಂದರ್ಭದಲ್ಲಿ ಮತ್ತು ಈ ಕಾರ್ಯಕ್ರಮದ ರೂಪುರೇಷೆ ನೋಡಿದಂಥ ಸಂದರ್ಭದಲ್ಲಿ ನಾನು ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷ ಅಷ್ಟೇ ಅಲ್ಲ, ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷನೂ ಕೂಡ ಹೌದು. ಹಾಗಾಗಿ ಕುವೆಂಪುರವರನ್ನೇ ಬಳಸ್ಕೊಂಡು ಈ ಕಾರ್ಯಕ್ರಮದ ಬಗ್ಗೆ ಒಂದು ಮಾತನ್ನು ಹೇಳಬೇಕು, ಅವ್ರು ಹೇಳಿದ್ದನ್ನು ನಿಮಗೆ ನೆನಪಿಸ್ಕೊಡ್ಬೇಕು ಅನ್ನೋಂಥ ನಾನೊಂದು ಪ್ರಯತ್ನ. ಇದು 24 ಜನವರಿ 1965ರಲ್ಲಿ ಕಾಲೋಸ್ಮಿ ಅಂತ ಕುವೆಂಪುರವರು ಬರೆದಿರೋವಂಥದ್ದು. ಇದಕ್ಕೆ ಅನ್ವಯ ಆಗ್ತದೆ ಅನ್ನೋ ನನ್ನ ತಿಳುವಳಿಕೆ. ಅಲ್ಲದೆ ಹೋದರೆ ಮುಂದೆ ಮಾತಾಡೋರು ಅದನ್ನು ಸರಿ ಮಾಡ್ತಾರೆ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಯಕಶ್ಚಿತವಲ್ಲ. ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ಅಂತ್ಯವಿಲ್ಲ, ಯಾವುದು ಎಲ್ಲಿಯೂ ನಿಲ್ಲುವುದಿಲ್ಲ, ಕೊನೆ ಮುಟ್ಟುವುದೂ ಇಲ್ಲ. ಇಲ್ಲಿ ಅವಸರವೂ ಸಾವಧಾನದ ಬೆನ್ನೇರಿದೆ. ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ. ಇದು ಕುವೆಂಪುರವರು ಬರೆದಿರ್ತಕ್ಕಂಥ ಇದು ಈ ಸಂದರ್ಭಕ್ಕೆ ಸರಿ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ನಾನು ಆಗಲೇ ಹೇಳಿದೆ ಈ ವಿಚಾರದಲ್ಲಿ ನಾನೊಬ್ಬ ವಿದ್ಯಾರ್ಥಿ ಅಂತ. ಹಾಗೆ ವಿದ್ಯಾರ್ಥಿ ಆದವನು ಏನು ಮಾಡ್ತಾನೆ ಅಂದರೆ ಸಾಮಾನ್ಯವಾಗಿ ಈಗಾಗಲೇ ಇರತಕ್ಕಂಥ ವಿಷಯಗಳನ್ನು ಹೇಳ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ತಿಳಿದು ಹೇಳಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಹಾಗಾಗಿ ಬೇರೆಯವರ ದೃಷ್ಟಿನಲ್ಲಿ ಬನ್ನಂಜೆಯವರು ಹೇಗಿದ್ದಾರೆ ಅನ್ನೋದನ್ನ ಒಂದು 2-3 ನಿಮಿಷ ಹೇಳಿ, ಅದಾದ ನಂತರ ಸಮಾಜಮುಖಿ ವಿಚಾರದಲ್ಲಿ ಈ ಕರೆಯೋಲಲ್ಲಿರ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ಒಂದು 2 ನಿಮಿಷ ಮಾತಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ಬನ್ನಂಜೆಯವರು ಜೀವನದ ಉದ್ದಕ್ಕೂ ಯಾವುದೇ ಚೀಟಿಯ ಸಹಾಯ ಇಲ್ಲದೆ ಮಾತಾಡ್ದಂಥವ್ರು, ಚೀಟಿಯ ಸಹಾಯ ಇಲ್ಲದೆ ಮಾತಾಡಲಿಕ್ಕೆ ಗೊತ್ತಿಲ್ಲದೆ ಇದ್ದಂಥವ್ರು ನಾನು. ಹಾಗಾಗಿ ನಾನು ಇಲ್ಲಿ ನಿಂತಿದ್ದೇನೆ. ಶತಾವಧಾನಿ ಗಣೇಶ್ ಅವರು ಬನ್ನಂಜೆಯವರ ಬಗ್ಗೆ ಹೇಳಿರೋಂಥದ್ದು, ಇವರ ಕನ್ನಡ ತುಂಬ ತಿಳಿ, ಪುಟ್ಟ ಪುಟ್ಟ ವಾಕ್ಯಗಳು, ಅಚ್ಚಗನ್ನಡದ ಮಾತುಗಳು, ವಿನೂತನವಾದ ಪದಪುಂಜಗಳು. ಇದು ಶತಾವಧಾನಿ ಗಣೇಶ್ ಹೇಳಿರ್ತಾರೆ. ಪ್ರೊಫೆಸರ್ ವಿವೇಕ್ ರೈ ಅವರು ಹೇಳಿರ್ತಕ್ಕಂಥದ್ದು, ಎಲ್ಲರೊಡನಿದ್ದು ಎಲ್ಲರೊಡನೆ ಸೇರದೆ, ಎಲ್ಲವರಾಗಿಯೂ ಎಲ್ಲಿಯೂ ಲೇಪಿಸಿಕೊಳ್ಳದೆ, ಒಂದು ರೀತಿಯಲ್ಲಿ ಒಂಟಿ ಸಲಗದ ಹಾಗೆ ಅನ್ನೋದನ್ನು ವಿವೇಕ ರೈ ಅವರು ಹೇಳಿರ್ತಕ್ಕಂಥದ್ದು. ಇನ್ನು ಕೋರ್ಗಿ ಶಂಕರನಾರಾಯಣ ಉಪಾಧ್ಯಾಯರು ಇವ್ರ ಬಗ್ಗೆ ಹೇಳಿರುವಂಥ ಮಾತು, ಇಳಿದಷ್ಟು ಆಳವಾಗುವ, ಅಳೆದಷ್ಟು ಅಗಲವಾದ ವಿದ್ಯಾವಾರಿಧಿ ಬನ್ನಂಜೆಯವರು, ಮೊಗೆದಷ್ಟು ಮತ್ತೆ ಮತ್ತೆ ಜಿನುಗಿ ಚಿಮ್ಮುವ ನಲ್ನುಡಿಯ ನೀರೂಟೆ. ಆಲೋಚಿಸಿ, ವಿವೇಚಿಸಿ, ಶುದ್ಧಿಸಿ, ಬಟ್ಟಿ ಇಳಿಸಿಕೊಂಡ ವ್ಯಾಸಂಗ. ಹಾಗಾಗಿ ಬನ್ನಂಜೆ ತಮ್ಮ ಪ್ರವಚನಗಳಲ್ಲಿ ಕುಳಿತುಕೊಳ್ಳುವುದೇ ಖಾಲಿ ಕೈಯಲ್ಲಿ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ರಾಮಾಯಣದ 24,000 ಶ್ಲೋಕ, ಮಹಾಭಾರತದ 1,00,000 ಶ್ಲೋಕ, ಭಗವದ್ಗೀತೆಯ 700 ಶ್ಲೋಕ, ಪುರಾಣಗಳು, ಉಪನಿಷತ್ತುಗಳು, ಬ್ರಹ್ಮಸೂತ್ರಾದಿ ಗ್ರಂಥಗಳು, ಸಂಸ್ಕೃತ ಕಾವ್ಯನಾಟಕದ ವ್ಯಾಕರಣಾದಿಗಳು, ಇವೆಲ್ಲವನ್ನು ಮೊದಲ ದಿನದಿಂದ ಇಲ್ಲಿವರೆಗೂ
ಒಂದು ತುಂಡು ಚೀಟಿಯ ಸಹಾಯವಿಲ್ಲದೆ ಪ್ರವಚನ ಮಾಡಿಕೊಂಡು ಬಂದಿದ್ದಾರೆ. ಸರಿಸುಮಾರು 25,000 ಗಂಟೆ ಉಪನ್ಯಾಸ ಮುದ್ರಿಕೆ ಇದರಲ್ಲಿ ಲಭ್ಯ. ಇದನ್ನು ಹನುಮಕ್ಕನವರು ಕೂಡ ಪ್ರಸ್ತಾಪ ಮಾಡಿದರು ಇದನ್ನು. ಹಾಗಾಗಿ 25,000 ಗಂಟೆಗಳ ಇವರು ಉಪನ್ಯಾಸ ಕೇಳಬೇಕು ಅಂದರೆ ನಮಗೆ ಹಲವು ಜನ್ಮಗಳೇ ಬೇಕು ಅಂತ ಕಾಣ್ತದೆ. ಅಷ್ಟು ಅವರು ತಮ್ಮ ಜೀವಿತಾವಧಿಯಲ್ಲಿ ಮಾಡಿರ್ತಕ್ಕಂಥದ್ದು. ಜೋಗಿ ಇವತ್ತು ಬರಬೇಕಿತ್ತು ಅಥವಾ ಬರಬಹುದು ಅಂತ ಕಾಣ್ತದೆ. ಜೋಗಿ ಇವ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು ನವೋದಯದಿಂದ ನವ್ಯದ ತನಕ, ವೇದದಿಂದ ನವೋತ್ತರ ತನಕ ಎಲ್ಲವನ್ನೂ ಓದಿಕೊಂಡವರು ಅಂಥೇಳಿ. ಇನ್ನು ವಿದ್ಯಾಪ್ರಸನ್ನ ತೀರ್ಥರು ಇವ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು ಭಾಳ ಅರ್ಥವತ್ತಾಗಿರ್ತಕ್ಕಂಥದ್ದು. ಒಂದು ಊರು ವ್ಯಕ್ತಿಯಾದದ್ದು, ವ್ಯಕ್ತಿ ಊರಾದದ್ದು ಬನ್ನಂಜೆಯ ಬಗ್ಗೆ ಅನ್ವರ್ಥಕ ಅಂತ. ವ್ಯಕ್ತಿಯೇ ಊರಾಗಿ ಊರೇ ವ್ಯಕ್ತಿಯಾಗಿರ್ತಕ್ಕಂಥದ್ದು ಅನ್ವರ್ಥಕ ಅಂತ ಮಾತನ್ನು ಹೇಳಿದ್ದಾರೆ. ಯತಿರಾಜಜಿಯರ್ ಶ್ರೀಪಾದರು ಹೇಳಿರ್ತಕ್ಕಂಥದ್ದು ಅದ್ವೈತದಲ್ಲಿದ್ದು ವಿಶಿಷ್ಟಾದ್ವೈತಕ್ಕೆ ಹೋಗಿ ದ್ವೈತದಲ್ಲಿ ನೆಲೆ ನಿಂತ ಸಂತ ಬನ್ನಂಜೆಯವರು ಅನ್ನೋ ಮಾತನ್ನು ಯತಿರಾಜ್ಜಿಯವರು ಹೇಳಿರ್ತಕ್ಕಂಥ. ಇನ್ನು ಬನ್ನಂಜೆಯವರ ಬಗ್ಗೆ ಏನು ಹೇಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಭಾಳ ಕುತೂಹಲಕಾರಿಯಾಗಿರ್ತಕ್ಕಂಥ ಕೆಲವು ವಿಷಯಗಳಿದ್ದಾವೆ. ಕಾಲೇಜಿನ ಪ್ರವೇಶ ಪರೀಕ್ಷೆಯಲ್ಲಿ 2 ಬಾರಿ ಅನುತ್ತೀರ್ಣನಾದದ್ದೇ ನನ್ನ ಬದುಕಿನ ನಿರ್ಣಾಯಕ ತಿರುವಾಯಿತು ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಬರೀ ಒಂದೊಂದು ಸಾಲುಗಳನ್ನ ಓದ್ತಾ ಇದ್ದೀನಿ, ಯಾಕೆಂದರೆ 10 ನಿಮಿಷದಲ್ಲಿ ಮುಗಿಸ್ಬೇಕಾಗಿದೆ. ಅವ್ರು ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಓದುವಾಗ ನಾವು ಏನು ನಂಬಿದ್ದೇವೋ ಅದು ಕಾಣಿಸುತ್ತದೆ. ಹಾಗಾಗಿ ಏನನ್ನೇ ಓದುವ ಮೊದಲು ಮನಸ್ಸನ್ನು ಖಾಲಿ ಮಾಡಬೇಕು. ಇಲ್ಲದಿದ್ದರೆ ಪುಸ್ತಕದಲ್ಲಿರೋದನ್ನು ತಲೆಯೊಳಗೆ ತಂದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದ್ರ ಜೊತೆಗೆ ಹೇಳ್ತಾನೆ ಜಿಡ್ಡು ಕೃಷ್ಣಮೂರ್ತಿ ಅವರು ಹೇಳಿರೋದನ್ನ ಅವ್ರು ಹೇಳ್ತಾರೆ, ವೆಕೇಟ್ ಯುವರ್ ಮೈಂಡ್ ಆ್ಯಂಡ್ ದೆನ್ ಕಮ್ ಟು ಮೀ ಅಂತ ಹೇಳಿ ಜಿಡ್ಡು ಕೃಷ್ಣಮೂರ್ತಿ ಅವರು ಹೇಳಿದರು. ಅದನ್ನು ಓದಿದ ನಂತರ, ಅದನ್ನು ಕೇಳಿದ ನಂತರ ಅಲ್ಲಿಂದ ನಾನು ದೇವರನ್ನು ನಂಬುವುದನ್ನು ಬಿಟ್ಟೆ, ಅನುಸರಿಸಿಕೊಂಡು ಬಂದಿದ್ದ ಸಂಪ್ರದಾಯವನ್ನು ಕೈಬಿಟ್ಟೆ, ವೇಷಭೂಷಣ ಬದಲಾಯಿಸಿದೆ ಅಂತಕ್ಕಂಥ ಮಾತನ್ನು ಬನ್ನಂಜೆಯವರು ತಮ್ಮ ಬಗ್ಗೆನೇ ಹೇಳಿದ್ದಾರೆ. ಆಮೇಲೆ ಶಂಕರ, ರಾಮಾನುಜ, ಮಧ್ವರ ಬಗ್ಗೆ ಆಳವಾದಂಥ ಅಧ್ಯಯನ ಮಾಡಿ ವ್ಯಾಖ್ಯಾನ ಮಾಡಿರತಕ್ಕಂಥ ಅವರು ಶಂಕರವರ ವಿಚಾರಗಳನ್ನು ಅವರು ಬಿಟ್ಟರೆ ಬೇರೆ ಯಾರು ಇದನ್ನು ಹೇಳೋಷ್ಟು ಧೈರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ರೀತಿ ಹುಡುಗಾಟಿಗೆ, ಚೈಲ್ಡಿಶ್ ಅಂತಕ್ಕಂಥ ಮಾತನ್ನು ಶಂಕರರ ವಿಚಾರಗಳ ಬಗ್ಗೆ ಹೇಳ್ತಾರೆ. ರಾಮಾನುಜಾಚಾರ್ಯರನ್ನು ಇವರು ಟಾಕೆಟಿವ್ ಅಂತ, ಮಾತುಗಾರರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದ್ರ ಜೊತೆಗೆ ಮಧ್ವಾಚಾರ್ಯರು ಪ್ರಿಸೈಸ್, ಸಂಕ್ಷಿಪ್ತವಾಗಿ ವಿಷಯಗಳನ್ನ ಹೇಳ್ತಾರೆ. ಜೊತೆಗೆ ಮಧ್ವಾಚಾರ್ಯರು ಹೇಳಿದಂತೆ ಅನುಭವವನ್ನು ಮಾತ್ರ ನಂಬು, ಶಾಸ್ತ್ರವನ್ನಲ್ಲ ಅಂತಕ್ಕಂಥ ಮಾತನ್ನು ಕೂಡ ಬನ್ನಂಜೆಯವರು ಹೇಳ್ತಾರೆ. ಬನ್ನಂಜೆಯವರು ಇನ್ನೊಂದು ಮಾತನ್ನು ಅವ್ರ ಬಗ್ಗೆನೇ ಹೇಳ್ಕೊಳ್ತಾರೆ, ನನಗೆ ವರ್ತಮಾನದ ಎಲ್ಲ ಸಮಸ್ಯೆಗಳ ಬಗ್ಗೆ ಕುತೂಹಲ ಇದೆ, ಭೂತಕಾಲವನ್ನು ಕುರಿತು ಆಸಕ್ತಿ ಇದೆ ಮತ್ತು ಭವಿಷ್ಯದ ಬಗ್ಗೆ ಕಾಳಜಿ ಇದೆ ಅಂತಕ್ಕಂಥ ಮಾತನ್ನು ಕೂಡ ಬನ್ನಂಜೆಯವರು ತಮ್ಮ ಬಗ್ಗೆ ತಾವೇ ಹೇಳ್ಕೊಳ್ತಾರೆ. ಇನ್ನೊಂದು ಅವ್ರ ಬಗ್ಗೆನೇ ಅವ್ರು ಹೇಳ್ಕೊಂಡಿರ್ತಕ್ಕಂಥದ್ದು, ಅವ್ರು ಇಷ್ಟೊಂದು ಪರಿಶ್ರಮಪಟ್ಟು ಇಷ್ಟೊಂದು ವ್ಯಾಖ್ಯಾನಗಳನ್ನ ಯಾಕೆ ಮಾಡಿದರು ಅಂತ ಹೇಳಿದರೆ ಅವರೇ ಹೇಳಿರ್ತಕ್ಕಂಥದ್ದು, ಭಾರತೀಯ ವಿಚಾರಗಳನ್ನು ನವೀಕರಿಸಿಕೊಡಬೇಕಾದಂಥ ಜವಾಬ್ದಾರಿ ನನ್ನಂಥವರ ಮೇಲಿದೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಆ ನವೀಕರಣ ಯಾವ ಬಗೆಯದು ಅನ್ನೋದಕ್ಕೂ ಕೂಡ ಅವರೇ ಉತ್ತರ ಕೊಟ್ಟಿದ್ದಾರೆ. ಮೊದಲನೇದು ಹೇಳ್ತಾರೆ, ನಾವು ಗತಕಾಲದಲ್ಲಿ ಇದ್ದಿದ್ದೆಲ್ಲವನ್ನೂ ಶ್ರೇಷ್ಠವೆಂಬ ಭಾವನೆಯನ್ನು ಬಿಡಬೇಕು, ಜತೆಗೆ ಆಧುನಿಕತೆಯಲ್ಲಿರುವುದೆಲ್ಲವೂ ಶ್ರೇಷ್ಠವಲ್ಲ ಎಂಬುದನ್ನು ಕೂಡ ಅರಿತುಕೊಳ್ಳಬೇಕು ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾರೆ. ಅದರ ಜೊತೆಗೆ ಭಗವದ್ಗೀತೆಯಿಂದ ತಲೆ ಇದ್ದವರಿಗೆ ತಲೆ ತುಂಬುತ್ತದೆ, ಹೊಟ್ಟೆ ತುಂಬಲಿಕ್ಕಿಲ್ಲ, ಆದರೆ ತಲೆ ಇದ್ದವನಿಗೆ ತಲೆಗೂ ಆಹಾರ ಬೇಕು ಅನ್ನೋಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಇನ್ನೊಂದು ಮಾತನ್ನು ಅವ್ರು ಹೇಳ್ತಾರೆ, ಪಶ್ಚಿಮ ಮತ್ತು ನಮ್ಮನ್ನು ಪೂರ್ವವನ್ನು ಹೋಲಿಕೆ ಮಾಡ್ತಾ, ಪಶ್ಚಿಮ ದೇಶದಲ್ಲಿ ಫಿಲಾಸಫಿ ಬೇರೆ, ಸೈಕಾಲಜಿ ಬೇರೆ, ನಮ್ಮಲ್ಲಿ ಎರಡೂ ಒಂದೇ. ಇಡೀ ಭಗವದ್ಗೀತೆ ಸೈಕಾಲಜಿಯ ಒಂದು ದೊಡ್ಡ ಟೆಕ್ಸ್ಟ್ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಇನ್ನು ಭಾಳ ಕಠಿಣವಾಗಿ ಹೇಗೆ ಸಮಾಜಮುಖಿಯಾಗಿ ಬನ್ನಂಜೆಯವರು ಯೋಚನೆ ಮಾಡ್ತಾಯಿದ್ರು ಅಂತ ಹೇಳಿದರೆ, ಹೇಗೆ ನಾವು ಹೊಸಬರಿಗೆ ತಲುಪೋದು ಅನ್ನೋ ವಿಚಾರದಲ್ಲಿ ಅವ್ರು ಹೇಳ್ತಾರೆ, ಮಠ ಮತ್ತು ಮಡಿ ಈ ಎರಡನ್ನು ಬಿಟ್ಟರೂ ಸಾಕು, ನಮ್ಮ ಮಾತುಗಳಿಗೆ ಲಕ್ಷಾಂತರ ಹೊಸಗಾಲದ ಕೇಳುಗರು ಸಿದ್ಧರಾಗುತ್ತಾರೆ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಸಾಮಾನ್ಯವಾಗಿ ಇದನ್ನು ಹೇಳಲಿಕ್ಕೆ 8 ಬೇಕು ಅಂತ ಹೇಳ್ತಾರೆ, ಅದು ಅವರು ಹೇಳಿದ್ದಾರೆ. ಇವತ್ತು ಮಠಗಳು, ಇದು ನೋಡಿ, ಇದು 8 ಬೇಕು ಅಂತ ಇದಕ್ಕೆ ಹೇಳಿದ್ದು. ಇವತ್ತು ಮಠಗಳು ನಾಟಕ ಮಂಡಳಿಗಳಾಗಿವೆ, ದೇವಸ್ಥಾನಗಳು ಅಷ್ಟೇ, ಎಲ್ಲವೂ ಮುಖವಾಡಗಳೇ. ಆ ಮುಖವಾಡ ಕಳಿಸಿದರೆ ಒಳಗೆ ಮುಖವೇ ಇಲ್ಲ. ಧರ್ಮಕ್ಕಾಗಿ ಹೋರಾಡುವುದು ತಪ್ಪು, ಧರ್ಮಕ್ಕಾಗಿ ಮಾಡುವ ಹಿಂಸೆ ಧರ್ಮಕ್ಕೆ ಮಾಡುವ ಹಿಂಸೆಯೂ ಹೌದು ಅಂತಕ್ಕಂಥ ಮಾತನ್ನು ಬನ್ನಂಜೆ ಗೋವಿಂದಾಚಾರ್ಯರು ಹೇಳಿರ್ತಕ್ಕಂಥ ಮಾತು. ಇನ್ನೊಂದು ಅವ್ರ ಬಗ್ಗೆನೇ ಅವ್ರು ಹೇಳ್ತಕ್ಕಂಥದ್ದು, ನಾನು ಮಾಡಿದ ಪುಣ್ಯತಮ ಕೆಲಸವೆಂದರೆ
ಶಾಲೆಯ ಕಲಿಕೆಯಿಂದ ಹೊರಬಂದುದು ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಸ್ವಾಧ್ಯಾಯ ಅಂತಕ್ಕಂಥದ್ದು ಅದು ನಾನು ಹೇಳಿರ್ತಕ್ಕಂಥದ್ದು. ಇನ್ನೊಂದು ಮಧ್ವ ಸಿದ್ಧಾಂತದ ಬಗ್ಗೆ ಅವ್ರು ಹೇಳ್ತಾರೆ. ಮಧ್ವ ಸಿದ್ಧಾಂತ ವಿಜ್ಞಾನಕ್ಕೆ ತುಂಬ ಹತ್ತಿರವಾದ ಸಿದ್ಧಾಂತ. ಪರಮಾಣುವನ್ನು ವಿಭಜಿಸಲು ಸಾಧ್ಯವಿಲ್ಲ ಎನ್ನುವ ಸಿದ್ಧಾಂತವಿದ್ದಾಗ ಅದನ್ನು ವಿಭಜಿಸಲು ಸಾಧ್ಯ ಎಂದು ಮೊಟ್ಟ ಮೊದಲು ಹೇಳಿದವರು ಮಧ್ವರು ಅಂತಕ್ಕಂಥ ಮಾತನ್ನು ಮಾನ್ಯ ಬನ್ನಂಜೆ ಅವರು ಹೇಳ್ತಾರೆ. ಶಂಕರರಿಗೂ ಮಧ್ವರಿಗೂ ಇರತಕ್ಕಂಥ ವ್ಯತ್ಯಾಸವೇನು ಅನ್ನೋ ಮಾತನ್ನು ಹೇಳುವಂಥ ಸಂದರ್ಭದಲ್ಲಿ ಶಂಕರರ ಪ್ರಕಾರ ಪ್ರಪಂಚ ಇಲ್ಲ, ಇರುವಂತೆ ಕಾಣಿಸ್ತದೆ, ಇದ್ದಂತೆ ಕಾಣುತ್ತದೆ, ಆದರೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಮಧ್ವರು ಹೇಳ್ತಾರೆ ಪ್ರಪಂಚ ಇರುವುದರಿಂದಲೇ ಕಾಣುವುದು ಎಂದು ಮಧ್ವಾಚಾರ್ಯರು ಹೇಳ್ತಾರೆ. ಶಂಕರರು ಪುರಾಣಗಳಷ್ಟೇ ಅಲ್ಲ, ವೇದಗಳನ್ನೂ ಬಿಟ್ಟರು. ರಾಮಾನುಜರು ಅಲ್ಲಲ್ಲಿ ಕೆಲವು ಪುರಾಣಗಳನ್ನಷ್ಟೇ ತೆಗೆದುಕೊಂಡರು. ಆದರೆ ವೇದ, ಉಪನಿಷತ್ತು, ಪುರಾಣಗಳ ಸಮನ್ವಯದಿಂದ ಭಾರತೀಯ ದರ್ಶನವನ್ನು ಕಟ್ಟಿಕೊಟ್ಟವರು ಮಧ್ವಾಚಾರ್ಯರು ಅಂತಕ್ಕಂಥ ಮಾತನ್ನು ಮಾನ್ಯ ಬನ್ನಂಜೆಯವರು ಹೇಳ್ತಾರೆ. ಇದು ಬನ್ನಂಜೆಯವರ ಬಗ್ಗೆ ಬನ್ನಂಜೆಯವರೇ ಹೇಳಿರ್ತಕ್ಕಂಥ ವಿಷಯಗಳು. ಇನ್ನು ಈ ಆಮಂತ್ರಣ ಪತ್ರಿಕೆಯನ್ನು ಮುದ್ರಣ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಕೊಟೇಶನ್ಗಳನ್ನ ಹೇಳುವಂಥ ಸಂದರ್ಭದಲ್ಲಿ ಇವರು ಹೇಗೆ ಸಮಾಜಮುಖಿಯಾಗಿ ಸಮಾನತೆಯ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾಯಿದ್ರು ಅನ್ನೋದಕ್ಕೆ ಕೆಲವು ಆಹಾರ ಅದರಲ್ಲಿ ಸಿಗ್ತದೆ. ತಂದೆಯ ಪ್ರಭಾವ ಮಗನಿಗೆ ಇರಬೇಕಾಗಿಲ್ಲ. ತಂದೆ ಬ್ರಾಹ್ಮಣನ ಇರಬಹುದು, ಮಗ ಶೂದ್ರ ಇರಬಹುದು. ತಂದೆ ಶೂದ್ರ ಇದ್ದು ಮಗ ಬ್ರಾಹ್ಮಣನೂ ಇರಬಹುದು ಅನ್ನೋ ಮಾತನ್ನು ಆಹ್ವಾನ ಪತ್ರಿಕೆಯಲ್ಲಿ ಇದೆ. ಇದರ ಅರ್ಥ ಹುಟ್ಟಿನಿಂದ ಯಾರೂ ಕೂಡ ಶ್ರೇಷ್ಠರಲ್ಲ, ಸಾಧನೆ ಮಾಡಲಿಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದೆ ಅನ್ನೋ ಮಾತನ್ನು ಹೇಳಬೇಕಾದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಇನ್ನೊಂದು ನಮ್ಮ ಕಾರ್ಯಕ್ಷೇತ್ರಕ್ಕೆ ನೇರವಾಗಿ ಸಂಬಂಧಪಟ್ಟಿರ್ತಕ್ಕಂಥದ್ದು, ಎಲ್ಲರೂ ಸಮಾನರು ಎಂಬ ಘೋಷಣೆಯಿಂದ ನಮ್ಮನ್ನು ಮೋಸ ಮಾಡುವುದಕ್ಕೆ ಪ್ರಜಾಪ್ರಭುತ್ವ ಎಂದು ಹೆಸರು. ಪ್ರಪಂಚದಲ್ಲಿ ಯಾರೂ ಯಾವುದೂ ಸಮಾನವಲ್ಲ ಅಂತಕ್ಕಂಥ ಮಾತನ್ನು ಅಲ್ಲಿ ಪದೇ ಪದೇ ಕಾಣಿಸ್ತಾ ಇದ್ದಾರೆ. ಆದರೆ ಇದು ಭಾಳ ದೊಡ್ಡದಾಗಿರ್ತಕ್ಕಂಥ ಒಂದು ತರ್ಕಕ್ಕೆ ಅವಕಾಶ ಇರತಕ್ಕಂಥ ವಿಷಯ. ಇದ್ರ ಬಗ್ಗೆ ಪರನೂ ಮಾತಾಡ್ಬೋದು, ವಿರೋಧನೂ ಕೂಡ ಮಾತಾಡ್ಬೋದು, ವಾದನೂ ಮಾಡ್ಬೋದು, ಪ್ರತಿವಾದವನ್ನು ಕೂಡ ಮಾಡ್ಬೋದು. ಆದರೆ 10 ನಿಮಿಷದಲ್ಲಿ ಸಾಧ್ಯ ಇಲ್ಲದೆ ಇರತಕ್ಕಂಥ ವಿಚಾರ. ಸಮಾನತೆ ಅಂತ ಹೇಳಿದಾಗ ಸಮಾನತೆ ಅಂದರೆ ಏನು ಅಂತಕ್ಕಂಥದ್ದೇ ಮೂಲಭೂತ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಅದು ಆರ್ಥಿಕ ಸಮಾನತೆನೋ, ಸಾಮಾಜಿಕ ಸಮಾನತೆನೋ, ಲೈಂಗಿಕ ಸಮಾನತೆನೋ, ಅಥವಾ ಬೇರೆ ಬೇರೆ ರೀತಿಯ ಸಮಾನತೆಗಳು, ಅಥವಾ ನಮ್ಮ ಸಂವಿಧಾನ, ನಮ್ಮ ಕಾನೂನುಗಳು ಕೊಡ್ತಕ್ಕಂಥ ಸಮಾನತೆಯ ಅರ್ಥವ್ಯಾಪ್ತಿ ಇದರೊಳಗೆ ಬರ್ತದೋ ಬರೋದಿಲ್ವೋ, ಇದೆಲ್ಲವೂ ಕೂಡ ಭಾಳ ದೊಡ್ಡದಾಗಿರ್ತಕ್ಕಂಥ ಚರ್ಚೆಗೆ ಅವಕಾಶ ಇರ್ತಕ್ಕಂಥ ವಿಚಾರನೇ. ಅದನ್ನು ನಾವು ಇನ್ನೂ ದೀರ್ಘವಾಗಿ ಚರ್ಚೆ ಮಾಡ್ಬೋದು. ಇನ್ನು 2 ನಿಮಿಷ ಇರೋದು. ಹಾಗಾಗಿ ಯಾರು ಕರ್ಮ ಮಾಡಿದರೂ ಅವರಿಗೆ ಫಲವಿಲ್ಲ, ಯಾರಿಗೋಸ್ಕರ ಕರ್ಮ ಮಾಡಿದರೂ ಅವರಿಗೆ ಫಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರಲ್ಲೇ ಇದೆ ಅದು. ಅವರವರ ವ್ಯಕ್ತಿತ್ವದ ಪೂರ್ಣ ವಿಕಾಸವೇ ಮೋಕ್ಷ ಅಂತಕ್ಕಂಥ ಮಾತನ್ನು ಇವರು ಹೇಳಿದ್ದಾರೆ. ಅದ್ರ ಜೊತೆಗೆ ನಮಗೆ ಇಷ್ಟವಾದಂತೆ ಸತ್ಯ ಇರುವುದಿಲ್ಲ, ಇರುವ ಸತ್ಯ ನಮಗೆ ಇಷ್ಟವಾಗುವುದಿಲ್ಲ ಅನ್ನೋ ಮಾತನ್ನು ಕೂಡ ಇವರು ಹೇಳಿರುವಂಥ ಸಂದರ್ಭದಲ್ಲಿ ಇಂಥ ಅನೇಕ ಭಗವಂತನೇ ನಿಜವಾಗಿರ್ತಕ್ಕಂಥ ದುಃಖಿ, ನಾವು ನೀವಲ್ಲ, ಯಾಕೆಂದರೆ ದುಃಖದ ಒಡೆಯನೇ ಭಗವಂತ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಈ ರೀತಿಯ ಮಾತುಗಳನ್ನ, ಈ ರೀತಿಯ ವ್ಯಾಖ್ಯಾನ ಮಾಡುವಂಥ ಸಂದರ್ಭದಲ್ಲಿ ಬನ್ನಂಜೆಯವರು ಎಲ್ಲ ಕಟ್ಟುಪಾಡುಗಳನ್ನು ಮೀರಿದಂಥ, ಎಲ್ಲ ರೀತಿಯ ಮೂಢನಂಬಿಕೆಗಳನ್ನು ಮೀರಿದಂಥ, ಎಲ್ಲ ರೀತಿಯ ಶಾರ್ಟ್ ಕಟ್ಗಳನ್ನ ಮೀರಿದಂಥ, ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ಕುವೆಂಪುರವರ ಮನುಜಮತ, ವಿಶ್ವಪಥ ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದಂಥ ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ ಅಂತ ಅವ್ರು ಏನು ಹೇಳಿದ್ದಾರೆ ಅದೇ ರೀತಿ ಯೋಚನೆ ಮಾಡ್ತಾ ಇದ್ದಂಥ ಒಬ್ಬ ಮಹಾನ್ ದೊಡ್ಡದಾಗಿರ್ತಕ್ಕಂಥ ವಿದ್ವಾಂಸ ಬನ್ನಂಜೆಯವರು ಅಂತ ನನಗಾದರೂ ಕೂಡ ಅನ್ನಿಸ್ತದೆ. ಬನ್ನಂಜೆಯವರನ್ನ ಇಷ್ಟೊಂದು ವ್ಯಾಪಕವಾಗಿ ಅವ್ರನ್ನ ಜನಗಳಿಗೆ ಪರಿಚಯ ಮಾಡಿಕೊಟ್ಟಷ್ಟು ಕೂಡ ಬನ್ನಂಜೆಯವರ ನಿಜವಾದಂಥ ವ್ಯಕ್ತಿತ್ವವನ್ನು ನಾಡಿಗೆ ಪರಿಚಯ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವತ್ತಿದೆ. ಯಾಕೆಂದರೆ ಅವರು ಯಾರು ಅದನ್ನು ಹೇಳಿದರೆ ಜನ ಒಪ್ತಾರೋ ಅವ್ರು ಹೇಳಿದ್ದನ್ನೇ ನನಗೆ ಪರಿಚಯ ಮಾಡಿಕೊಡ್ಬೇಕು. ಯಾಕೆಂದರೆ ಗುಡಿ, ಚರ್ಚಿ, ಮಸೀದಿಗಳನ್ನ ಬಿಟ್ಟು ಹೊರಬನ್ನಿ ಅಂತೇಳಿ ಕುವೆಂಪುರವರು ಹೇಳಿದಾಗಲೇ ಬೇರೆ ರೀತಿ ವ್ಯಾಖ್ಯಾನ ಆಗ್ತದೆ. ಮಠ ಮತ್ತು ಮಡಿಗಳನ್ನ ವಿರುದ್ಧ ಬನ್ನಂಜೆಯವರು ಹೇಳಿದಂಥ ಸಂದರ್ಭದಲ್ಲಿ ಅದೇ ರೀತಿ ಬೇರೆ ವ್ಯಾಖ್ಯಾನ ಆಗ್ತದೆ. ಹಾಗಾಗಿ ಕುವೆಂಪುಗೂ ಮತ್ತು ಬನ್ನಂಜೆಯವರಿಗೂ ಅವರ ವಿಚಾರಗಳಲ್ಲಿ ಯಾವುದೇ ರೀತಿಯ ದೊಡ್ಡದಾಗಿರ್ತಕ್ಕಂಥ ವ್ಯತ್ಯಾಸ ಇಲ್ಲ ಅನ್ನೋದು ಕೂಡ ಅರ್ಥ ಆಗ್ತಕ್ಕಂಥ ವಿಚಾರ. ರಾಮಾನುಜ, ಮಧ್ವ, ಶಂಕರ ಇವೆಲ್ಲ ಭಾಳ ನಡೀತಲೇ ಇರ್ತವೆ. ಅದು ಬಿಡಿ, ಅದೇನು ನಿರಂತರವಾಗಿ ಪ್ರಪಂಚದಲ್ಲಿ ನಡೀತಾ ಇರ್ತವೆ. ಬೇರೆ ಬೇರೆ ರೀತಿಯಾದಂಥ ವಿಚಾರಧಾರೆಗಳು ಬರ್ತಾ ಇರ್ತವೆ. ಅದಕ್ಕೆ ತೆರೆದುಕೊಳ್ಳೋರು ಇರ್ತಾರೆ, ಟೀಕೆ ಮಾಡೋರು ಇರ್ತಾರೆ, ಇದೆಲ್ಲವೂ ಕೂಡ ಇರ್ತದೆ. ಅಂತಿಮವಾಗಿ ಮನುಷ್ಯನಾಗಿ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಕೊಟ್ಟಿರುವಂಥರಲ್ಲಿ ಧರ್ಮದ ನಿಜವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಮಾಡುವಂಥದ್ರಲ್ಲಿ ಇವರು ಮಾಡಿರ್ತಕ್ಕಂಥ ಕೆಲಸವನ್ನು ನಾವು ನೋಡಬೇಕಾಗ್ತದೆ. ಆ ದೃಷ್ಟಿನಲ್ಲಿ ಒಂದು ಮಾತಿದೆ, ಮಾಸ್ತಿ ಕನ್ನಡದ ಆಸ್ತಿ ಅಂತ. ನನ್ನ ದೃಷ್ಟಿನಲ್ಲಿ ಬನ್ನಂಜೆ ಆಧ್ಯಾತ್ಮದ ಆಸ್ತಿ. ಅವಕಾಶಕ್ಕೆ ವಂದನೆಗಳು. ನಮಸ್ಕಾರ.
ಸಮಾನತೆಯನ್ನೂ ಸೇರಿ ಅನೇಕ ವಿಚಾರಗಳನ್ನು ಕುರಿತಾಗಿ ಅಸಾಮಾನ್ಯವಾಗಿ ಮಾತನಾಡಿದಂಥ ಶ್ರೀಯುತರಿಗೆ ಧನ್ಯವಾದಗಳು.